ಸರ್ ಎಷ್ಟು ತಿಂಗಳು ಸರ್ ಇದಕ್ಕೆ? ಈಗ 2 ತಿಂಗಳಕ್ಕೆ ಇನ್ನೊಂದು 4-5 ದಿವಸ ಕಡಿಮೆ ರೀ ಸರ್. 28 days ಆಯ್ತು ಸರ್. ಓಕೆ ಓಕೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ ಒಂದು ಸ್ವಲ್ಪ ಮಾಡ್ಕೊಳ್ರಿ. ಸರ್ ನಮ್ಮ ಹೆಸರು ಅರುಣ್ ಕುಮಾರ್ ಹೊನ್ಕೆರೆ ಅಂತ, ನವಲ್ಗುಂದ್ ಸರ್. ನವಲ್ಗುಂದ. ಓಕೆ. ಹ್ಞೂ ಸರ್. ಸರ್ ಈಗ ಸರ್ದು ತೋಟ? ಸರ್ ಇದು ತಿರ್ಲಾಪುರ ಸರ್ ಹೆಸರು ವೆಂಕಟಗೌಡ ಪಾಟೀಲ್ ಅಂತ ಅವ್ರದ್ದೇ ಸರ್ ಇದು ತೋಟ. ನಮ್ಮ ಗ್ರೀನ್ ಪ್ಲಾಂಟ್ ಬೀಜೋಪಚಾರ ಮತ್ತೆ ಎಷ್ಟು ವರ್ಷದಿಂದ ಮಾಡಿಸಿದ್ರಿ? ಇದೇ ಫಸ್ಟ್ ವರ್ಷ. ಇದೇ ಫಸ್ಟ್ ಒಂದೇ ಸಲ ಇದೇ 1ನೇ ವರ್ಷ ಸರ್. ಬೀಜೋಪಚಾರ ಎಸ್ಟಿಮ್ ಮಾಡ್ಯಾರ ಸರ್. ಮತ್ತೆ ಇದನ್ನ ಪ್ರೋಮ ಇದನ್ನ DAP ಗೊಬ್ಬರ ಬಳಸ್ಯಾರ. ನಮ್ದು ಪೂರ್ಣ ಪ್ರಮಾಣದ ಮಾಡಿದಾರೆ ಸರ್. ಈಗ ಎಷ್ಟು ಸ್ಪ್ರೇ ಮಾಡಿದ್ರಿ ಇದಕ್ಕೆ? ಈಗ 2 ಸಲ ಸ್ಪ್ರೇ ಮಾಡಿ 2 ಟೈಮ್ ಸ್ಪ್ರೇ ಮಾಡಿ. 2 ಟೈಮ್ ಆಗಿತ್ತು ಸರ್. ಈಗ ಹಿಂದಿನ ವರ್ಷ ಎಲ್ಲ ನೀವು ಕೆಮಿಕಲ್ ಬೇಸ್ ಅಲ್ಲಿ ಮಾಡ್ತಾ ಇದ್ರಿ, ಈಗ ಆರ್ಗ್ಯಾನಿಕ್ ಬೇಸ್ ಕನ್ವರ್ಟ್ ಮಾಡ್ಕೊಂಡ್ರಿ ಸರ್. ಈಗ ಏನು ಡಿಫರೆನ್ಸ್ ಅನಿಸುತ್ತಾ ನಿಮಗೆ ಇಲ್ಲಿ? ಈಗ ತೇವಾಂಶ ಅದಕ್ಕೆ ಕಡಿಮೆ ಆಗಿಬಿಡ್ತೈತ್ರಿ. ಯಾಕಂದ್ರೆ ಇದು ಆರ್ಗ್ಯಾನಿಕ್ ಹಾಕುವುದರಿಂದ ಒಂದ್ ಸ್ವಲ್ಪ ತೇವಾಂಶ ಹಿಡ್ಕೊಳಕಂದತ್ರಿ. ನಿಮಗೆ ಮಳೆ ಪ್ರಮಾಣ ಕಡಿಮೆ ಇದ್ರು ಸಹಿತ ಈಗ ಆಗ್ಬೇಕಾಯ್ತು. ಕಳೆ ಅಂದ್ರೆ ಮಳೆ ಒಂದ್ಸರಿ ಆಗ್ಬೇಕಾಯ್ತು, ನಿಮ್ಗೆ ಆಗ್ಲಿಲ್ಲ. ಆಗದೆ ಹೋದ್ರು ಬೆಳೆಗೆ ಏನ್ ತೊಂದರೆ ಆಗಿಲ್ಲ. ಸೇಮ್ ಟೈಮ್ ನೀವು ಕೆಮಿಕಲ್ ಗೊಬ್ಬರ ಹಾಕ್ತಕ್ಕಂತ ಬೆಳವಣಿಗೆ ಇದ್ದಲ್ಲೇ ಈಗ ಹೆಂಗ್ ಅನ್ಸುತ್ತೆ ನಿಮ್ಗೆ? ಅದಕ್ಕೂ ಇದಕ್ಕೂ ಲೆವೆಲ್ ಐತಾ ಅಥವಾ ಅದಕ್ಕಿಂತ ಕಡಿಮೆ ಅನ್ಸುತ್ತಾ? ಅದಕ್ಕಿಂತ ಇನ್ನೂ ಒಂದ್ ಸ್ವಲ್ಪ ಗ್ರೋತ್ ಐತಿ ಸರ್. ಅಂದ್ರೆ ಕೆಮಿಕಲ್ ಬೇಸ್ ಅಲ್ಲಿ ಮಾಡೋದಕ್ಕಿಂತ ಇದ್ರಲ್ಲಿ ಇನ್ನೂ ಚೆನ್ನಾಗಿ ಅನಿಸ್ತಾ ಐತಿ. ಪ್ರಥಮ ವರ್ಷ ನೀವು ಆಲ್ರೆಡಿ ಬಿಟ್ಟಿರೋದು. ಇದ್ರ ಹಿಂದಿನ ವರ್ಷ ಮಾಡಿದ್ರೆ ಏನೋ ಗೊತ್ತಾಗ್ತಿತ್ತು ನಿಮ್ಗೆ. ಹೊಸ ಪ್ರಯೋಗದಲ್ಲಿ ನೀವು ಅನುಮಾನದಿಂದ ಮಾಡ್ಬೇಕಾದ್ರೂ ಈಗ ಆಗುತ್ತೋ ಇಲ್ಲೋ ಅನ್ನೋಂತ ಭಯ. ನಾವು ರಾಸಾಯನಿಕ ಮಾಡ್ಕೊಂತ ಬಂದಿದ್ವಿ. ಈಗ ಆರ್ಗ್ಯಾನಿಕ್ ಅಂತ ಮೊದ್ಲೇ ಸಾಕಷ್ಟು ಕಂಪನಿಗಳು ಬಂದ್ ಹೋಗ್ಯಾವ್ರಿ. ಅದ್ರ ಸಂಬಂಧ ನಾವು ಇದನ್ನ ಮಾಡಿ ಬ್ಯಾಡ ಸಲ ನೋಡೋಣ ರಾಸಾಯನಿಕನ ಹಾಕೋಣ ಅಂತ ಮಾಡಕಂತಿದ್ವಿ. ಅರುಣರ ಇಲ್ರಿ ಇದೊಂದ್ಸಲ ಟ್ರೈ ಮಾಡಿ ನೋಡ್ರಿ ಅಂತ ಹೇಳಿ ಹೇಳಿದಕ್ರಿ ಈ ಸಲ ನಾವು ಮಾಡಿದ್ವಿ. ಅದ್ರ ಚಲೋ ಐತಿ ಸರ್. ಸರ್ ಇದು ಟೋಟಲ್ ಎಷ್ಟು ಎಕರೆ ಸರ್? ಈಗ 8 ಎಕರೆ ಸರ್. 8 ಎಕರೆ ಇದೆ ಸರ್. ಈಗ ಅಂದಾಜು ಇದು ನೋಡ್ತಾ ಬಂದ್ರೆ ನಿಮಗೆ ನಿಮ್ಮ ಭಾಗದಲ್ಲಿ ನಾವು ಎಲ್ಲಾ ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ವಿಡಿಯೋಗಳಿಗೂ ಸಲುವಾಗಿ ಹೋಗ್ತಾ ಇದೀನಿ. ಈ ಸೊರಗು ರೋಗ ಅಂದ್ರೆ ವಿಲ್ಟ್ ಅಂತ ಬರ್ತೈತಲ್ಲ, ಸಿಡಿ ರೋಗ. ಈ ಪ್ರಾಬ್ಲಮ್ ಬಹಳ ಕಡೆ ಇದೆ, ಎಲ್ಲಾ ಕಡೆನೂ ಇದೆ. ಈಗ ತಮ್ಮದ್ರಲ್ಲಿ ಏನ್ ಅನ್ಸುತ್ತೆ? ನಮ್ದ್ರಲ್ಲಿ ಕಡಿಮೆ ಇದೆ ಸರ್. ಯಾಕಂದ್ರೆ ಅದ ನೆಟ್ಟಿರೋ ಅಂತ ಸ್ಟಾರ್ಟಿಂಗ್ ಟೈಮ್ನಾಗ ಹುಟ್ಟು ಟೈಮ್ನಾಗ ಒಂದು ಸ್ವಲ್ಪ ಅದು ಇತ್ರಿ ಸರ್. ಅದ ನಾವು ಬೀಜದ ಮ್ಯಾಗಾರ ಪರಿಣಾಮ ಆಗಿರ್ಬೋದು ಅಥವಾ ಮಣ್ಣಿನ ಇದ್ರೊಳಗಾರ ಏನಾರ ಸಮಸ್ಯೆ ಇದ್ದದಕ್ಕೆ ಹಂಗ ಆಗೈತಿ ಅಂತ ತಿಳ್ಕೊಂಡ್ವಿ. ಆದ್ರೆ ಈಗ ಏನ ನಡಬರ್ಕ್ ಏನ್ ಬಂದಿಲ್ರಿ ಸರ್. ಈಗ ಹತೋಟಿ ಇದೆ ನಿಮ್ದು. ಈಗ ಏನೇನು ಸ್ಪ್ರೇ ಮಾಡಿಸಿದ್ರಿ? ಈಗ ಫಸ್ಟ್ ಈಗ ಸರ್ ನೈಟ್ರೋಕಿಂಗ್ ಬೀಜೋಪಚಾರ ಮಾಡಿರಾ? ಬೀಜೋಪಚಾರ ಮಾಡ್ಯಾರ ಸರ್. ತಳಗೊಬ್ಬರ ಪ್ರೋಮೋ ಕೊಟ್ಟಾರ ಸರ್. ಓಕೆ. ಆಮೇಲೆ ಸರ್ ಫಸ್ಟ್ ಸ್ಪ್ರೇ ಗ್ರೋ ನೈಟ್ರೋಕಿಂಗ್ ಮಾಡ್ಯಾರ ಸರ್. ಆಮೇಲೆ ಸರ್ ಬ್ಲೂಮ್ ನೈಟ್ರೋಕಿಂಗ್ ಸ್ಪೆಟಲ್ 90 ಸ್ಪ್ರೇ ಮಾಡ್ಯಾರ ಸರ್. ಈಗ ಇನ್ನೂ ಒಮ್ಮೆ ಸ್ಪ್ರೇ ಮಾಡೋದೈತಿ. ಸರಿ. ಈಗ ಫಂಗೋಯಿಟ್ ಒಟ್ಟೆ ಕೊಟ್ಟಿಲ್ಲ ಇದಕ್ಕೆ? ಫಂಗೋಯಿಟ್ ಇಲ್ಲ ಸರ್. ಫಂಗೋಯಿಟ್ ಕೊಟ್ಟಿಲ್ಲ. ಈಗ ಏನಿದೆಲ್ಲ ಸಿಡಿ ಬರ್ತಕ್ಕಂತ ಸಮಸ್ಯೆಗಳಿದಾವೆ, ರೂಟ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಆ ರೂಟ್ಸ್ ಬೇಕಂತ ಫುಡ್ ಅನ್ನ ಎಕ್ಸ್ಪೆರಿಮೆಂಟ್ ಮಾಡೋ ಜೊತೆಗೆ ಮೇಲ್ ಬರುವಂತ 2-3 ಹೂಗಳು. ಈಗ ಉದಾಹರಣೆ ಇದೊಂದು ಹೂ ಇದೊಂದು ಭಾಗ ಇದೆ ಅಂತ ತಿಳ್ಕೊಳ್ರಿ. ಈ ಭಾಗದಲ್ಲೇ 2 ರಿಂದ 3 ಹೂ ಜಾಸ್ತಿ ಮಾಡ್ಕೊಬೋದು ನೀವು ಇದ್ರಾಗ. ಅವಾಗ 3 ಕಾಯಿ ಜಾಸ್ತಿ ಆಗುತ್ತೆ. ಕನಿಷ್ಠ ಒಂದು ಟೊಂಗೆಗೆ 2 ಕಾಯಿ ಜಾಸ್ತಿ ಆಗುತ್ತೆ ಮಿನಿಮಮ್. ಟೋಟಲಿ ಎಷ್ಟು ಟೊಂಗೆ ಇರ್ತದೆ? ಟೋಟಲ್ ಒಂದು 20 ಮಟ್ಟ. ಸರಿನಾ? ಅದ್ರಲ್ಲಿ ಬರೀ 2 ಕಾಯಿ ಅಂತ ಹಿಡ್ಕೊಂಡ್ರು ನಾವು 20 ಇದ್ರೆ 40 ಕಾಯಿ ಬೇಡ, ಅರ್ಧ ಹಿಡ್ಕೊಂಡ್ಬಿಡೋಣ, 20 ಹಿಡ್ಕೊಂಡು. ಒಂದ್ ಗಿಡದಲ್ಲಿ 20 ಕಾಯಿ ಪ್ಲಸ್ ಆದ್ರೆ ಟೋಟಲ್ ಸೇಮ್ ಪ್ರೊಸೆಸ್. ಬರೀ ಈ ಹಂತದಲ್ಲಿ ನಾನು ಹೇಳ್ತಾರೆ ನಿಮಗೆ. ಈಗೇನಿದೆಲ್ಲ ಇದು ಈ ಪೋರ್ಷನ್ ನಾನು ಇವತ್ತು ವಿಡಿಯೋ ಮಾಡಕತ್ತಾನೆ. ಇವತ್ತು ಡೇಟ್ ಎಷ್ಟು? 6 ಹೌದಾ? 6 ಜನವರಿ ಇದು ಹೌದಾ? 25ನೇ ಇಸ್ವಿ. ಆದ್ರೆ ಇವತ್ತು ನೀವ್ ಏನು ಸ್ಪ್ರೇ ಮಾಡ್ತೀರಿ ಕನಿಷ್ಠ ಬರೀ 3 ರಿಂದ 4 ದಿವಸ ನೋಡ್ತಾ ಬರ್ರಿ. ಪ್ಲಸ್ ಈ ನೆಟೆ ರೋಗ, ಪ್ಲಸ್ ಈ ಸಿಡಿ ಬರ್ತಕ್ಕಂಥದ್ದು, ಈಗ ಒಣಗ್ತಾ ಇತ್ತಲ್ಲ ಇದು ಈ ಕೆಳಗಡೆಯಿಂದ ಕೆಂಪು ಆಗ್ತಕ್ಕಂಥ ರೋಗ, ಆಮೇಲೆ ನಿಮ್ಮಲ್ಲಿ ಕೆಮ್ಮಣ್ಣು ರೋಗ ಅಂತ ಬರುತ್ತೆ. ಈ ಹದಿ ಹಾಕೊಂಡು ಪೂರ್ತಿ ಡ್ಯಾಮೇಜ್ ಆಗ್ಬಿಡುತ್ತಲ್ಲ, ಆ ತರ ಸಮಸ್ಯೆಗಳು ಟೋಟಲ್ ಅವಾಯ್ಡ್ ಆಗುತ್ತೆ. ಅದನ್ನ ಅಪ್ಲೈ ಮಾಡಿಸ್ರಿ. ಈಗ ಸದ್ಯಕ್ಕೆ ಅಪ್ಲೈ ಮಾಡಿಸ್ರಿ, ಇಳುವರಿಗೂ ಪ್ಲಸ್ ಆಗ್ಬಿಡುತ್ತೆ, ರೋಗನೂ ಹತೋಟಿ ಆಗ್ಬಿಡುತ್ತೆ. ಅದೊಂದರಲ್ಲೇ ಕೆಲಸ ಮಾಡ್ಬೋದು, ಅಷ್ಟು ಪವರ್ಫುಲ್ ಆಗುತ್ತೆ ಕೆಲಸ. ಸರ್, ಈಗ ತಾವು ಪ್ರಥಮ ವರ್ಷದ ಹಂತದಲ್ಲೇ ನಮ್ಮ ಅರುಣ್ ಅವರಿಗೆ ಪರಿಚಯ, ಅರುಣ್ ಅವ್ರ ಕಡೆಯಿಂದ ನೀವು ಮಾಡ್ತಾರೆ. ಈಗ ಸದ್ಯಕ್ಕೆ 1ನೇ ಹಂತದಲ್ಲಿನೇ ಈಗ ಇಲ್ಲಿವರೆಗೂ ಮಾಡಿರೋಂಥ ಅನುಭವದಲ್ಲೇ ತಮಗೆ ಎಷ್ಟು ಪರ್ಸೆಂಟೇಜ್ ಖುಷಿ ಇದೆ? ನಮ್ಗೆ ಇದು ಚಲೋ ಐತಿ ಸರ್. ರಾಸಾಯನಿಕ್ಕಿಂತ ಇದು ಆರ್ಗ್ಯಾನಿಕ್ ಬಹಳ ಇಂಪ್ರೂವ್ಮೆಂಟ್ ಐತಿ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಕೊಡ್ತಾರೆ ನಮಗೆ? ಅಂದ್ರೆ ಈಗ 100% ಅಂತ ಒಂದು ಮಾರ್ಕ್ಸ್ ಒಂದು ಎಕ್ಸಾಮ್ ಇಟ್ಟಿರ್ತಾರೆ, ಅದ್ರೊಳಗೆ ಎಷ್ಟು ಕೊಡ್ಬೋದು ಅರುಣ್ ಅವ್ರಿಗೆ ನೀವು? 85% ಕೊಡ್ತಾವ್ರಿ. ಈಗ ಆಲ್ರೆಡಿ ಆಗಿರೋ. ಸರ್, ಇದು ಕಟಿಂಗ್ ಆದ್ಮೇಲೆ
ಕಟಿಂಗ್ ಈಗ ಬೆಳೆ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಈಗ ಬೆಳೆ ಈ ಹಂತಕ್ಕೆ ಬಂದತಿ ಅಂದ್ರೆ 100ಕ್ಕೆ 100 ಬರ್ಲೇಬೇಕು. ಯಾಕಂದ್ರೆ ಈಗ ಅವ್ರು ಸರ್ ಹೇಳಿದ್ದೇನು ಕೆಮಿಕಲ್ ಬೇಸ್ ಅಲ್ಲಿ ಇಷ್ಟು ಬೆಳವಣಿಗೆ ಹಾಕದಿಲ್ರಿ ನಂದು. ಮತ್ತೆ ಈ ಮಳೆ ಹೋಗಿದ್ರೆ ಈ ತರ ಅಂತೂ ಬೆಳವಣಿಗೆ ಸಾಧ್ಯನೇ ಇಲ್ಲ. ಮತ್ತೆ ಇಂಥದ್ರಲ್ಲೂ ಇಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ಆರ್ಗ್ಯಾನಿಕ್ ದಮ್ ಇದೆ ಅಥವಾ ತಾಕತ್ತಾಗಿದೆ, ಮಣ್ಣಿಗೆ ಒಂದೇ ಸರಿಗೆ ಸಕ್ಸಸ್ ಆಗಿದೆ. ಇಲ್ಲರ ನಾವು ಈ ಟೈಮ್ನಾಗ ನೋಡಿದ್ವಿ ಏನ್ರಿ, ರಾಸಾಯನಿಕ ಹಾಕೋ ಟೈಮ್ನಾಗ ಇಷ್ಟೊತ್ತಿಗೆ ಎರ್ಕಲ್ ಬಿಡಿಸಿ ಹೇಳ್ದ ಸರಿಯಾಗಿ ಅದ ಗ್ರೋತ್ ಹಾಕಿದ್ದಿಲ್ರಿ. ಆದ್ರೆ ಈ ಸಲದ್ ನೋಡಕಂತ್ರ ಅದನ್ನ ನಾವು ಸ್ಪ್ರೇ ಮಾಡಿದ್ದು, ಆಮ್ಯಾಗ ಅದು ಬೀಜೋಪಚಾರ ಮಾಡಿದ್ದು, ಅದು ಮುಂಚಿತವಾಗಿ ಗೊಬ್ಬರ ಅದು ಹಾಕಿದ್ದು, ನಿಮ್ ಗೊಬ್ಬರ ಹಾಕಿದ್ರಿಂದ ನಮ್ದು ಏನ ಹೊಲ ಮತ್ ಏನ್ ಇದಾಗಿಲ್ರಿ, ತೇವಾಂಶವನ್ನ ಹಿಡ್ಕೊಂಡ ಬಿಟ್ಟತ್ರಿ. ಅದ್ರ ಎಫೆಕ್ಟ್ ಪಕ್ಕ ಆಗಿದೆ ಆಗಿದೆ. ಸರ್ ಈಗ ಅಂದಾಜು ಈ ತರ ಪೊಸಿಷನ್ ಇದ್ದಾಗ ನಿರೀಕ್ಷೆ ಏನ್ ಮಾಡ್ತದ್ರಿ ಇಳುವರಿ ಎಲ್ಲ ನೀವು? ಈಗ ನಾರ್ಮಲ್ ಆಗಿ ವರ್ಷ ಬೆಳಿತೀರಿ ನೀವು, ಆ ಲೆಕ್ಕದಲ್ಲಿ ಹೋದ್ರೆ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ? ವರ್ಷ ನಾವು ರಾಸಾಯನಿಕ ಯೂಸ್ ಮಾಡೋ ಟೈಮ್ನಾಗ 5 ಕ್ವಿಂಟಲ್ ಬೆಳಿತಿದ್ವಿ ಸರ್. ಆದ್ರೆ ಈ ಸಲ ನೋಡೋಣ್ರಿ ಸರ್, ಒಂದ್ 7 ರಿಂದ 8 ಕ್ವಿಂಟಲ್ ಬರ್ತೈತೆ. ಈಗ ಆ ಲಕ್ಷಣ ಕಾಣ್ತಾ ಇದೆ ನಿಮಗೆ. ಇನ್ನೂ ಒಂದ್ಸಲ ಸ್ಪ್ರೇ ಇದೆ ನಮ್ದು. ಆ ಸ್ಪ್ರೇ ಕೊಟ್ಟಾದ್ಮೇಲೆ ಏನ್ ಗೊತ್ತಾಗುತ್ತೆ, ಸ್ವಲ್ಪ ಈಗೇನು ಅಡ್ವೈಸ್ ಮಾಡಿದೀನಿ ಅದನ್ನ ನೀವು ಅಪ್ಲೈ ಮಾಡಿಸ್ಕೊಡ್ರಿ. ಸರ್ ತಾವು ಹೇಳಿದಂತ ವಿಷಯಗಳು ತಮ್ಮ ತೋಟದಲ್ಲೇ ಅದು ಪ್ರಥಮ ವರ್ಷದಲ್ಲೇ ತಾವು ಅನುಭವ ತಗೊಂಡು ಮಾಡ್ತಿದ್ದು. ಇದಕ್ಕೆ ತಾವು ಭದ್ರಾಗಿದ್ದಿತ್ತು ಅಂದ್ರೆ ನಾನು ಈ ಜನರಿಗೆ ಈ ವಿಷಯ ಮುಟ್ಲಿ ಅನ್ನೋ ಉದ್ದೇಶಕ್ಕೆ ನಮ್ದು ಸಂಪರ್ಕ ಸಂಖ್ಯೆ ಒಂದ್ ಸ್ವಲ್ಪ ಹೇಳ್ಬಿಡ್ರಿ. 9538 9300 93 ಪಾಟೀಲ್ ಸರ್, ವೆಂಕನಗೌಡ ಸರ್. ಅರುಣ್ ಅವರೇ, ತಾವು ಈಗ ಈ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನ ತಾವು ಈ ಭಾಗಕ್ಕೆ ಸಪ್ಲೈ ಮಾಡಿ ಸರ್ಗೆಲ್ಲ ಸಪೋರ್ಟ್ ಮಾಡ್ತಾ, ಮತ್ತೆ ಈಗ ಆಲ್ರೆಡಿ ನಮ್ಮ ನರಗುಂದ, ನವಲಗುಂದ ಅಥವಾ ಹುಬ್ಳಿ ಭಾಗದಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ಸಾಕಷ್ಟು ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಒಂದು ಡೀಲರ್ಶಿಪ್ ತಗೊಂಡು ಡೆವಲಪ್ ಮಾಡುತ್ತದೆ. ತಾವು ಅನೇಕ ಜನ ರೈತರಿಗೆ ಈ ತರ ಮುಟ್ಸಿದ್ರ, ಜೊತೆಗೆ ಸರ್ ಏನು ಅಡ್ವೈಸ್ ಮಾಡಿಸಿದ್ರು, ಇದೇ ರೀತಿ ಸಾಕಷ್ಟು ಜನರು ಇಲ್ಲಿಂದ ಅನುಕೂಲ ಆಗಲಿ. ಮತ್ತೆ ಈ ವಿಡಿಯೋ ನೋಡುವಂತ ಅನೇಕ ರೈತರು, ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಬರ್ತಿರ್ತಾರೆ. ರೈತರಾಪಿ ಕುಟುಂಬದ ಸಾಕಷ್ಟು ಜನ ಪರಿಹಾರ ಹುಡುಕ್ತಾರೆ. ಈಗ ಸರ್ ಏನ್ ಹೇಳಿದ್ರು, ನಾವು ನಾರ್ಮಲ್ ಆಗಿ 5 ಕ್ವಿಂಟಲ್ ಬೆಳಿತಿದ್ವಿ ಸರ್, ಇದ್ರಲ್ಲಿ 7-8 ಕ್ವಿಂಟಲ್ ತನಕ ಬರುವಂತ ಸಾಧ್ಯತೆ ನನಗೆ ಕಾಣ್ತಾ ಇತ್ತು ಇಲ್ಲಿ ಅಂತ ಹೇಳಿ. ಈ ತರ ಒಂದು ಆಶಾಭಾವನೆ ನಿಮ್ ಭಾಗದಲ್ಲೇ ಬಂತು ಅಂದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗಬೇಕು. ಹಾಗಾಗಿ ಈ ಉತ್ಪನ್ನಗಳನ್ನ ತಾವು ತಲುಪ್ಸಕ ಭದ್ರಾಗಿದ್ರೆ, ಪ್ಲಸ್ ಈ ಭಾಗದಲ್ಲಿ ಇರುವಂತ ರೈತರಿಗೆ ಅಡ್ವೈಸ್ ಮಾಡಿ ಕೊಡಕ್ಕೆ ಅನುಕೂಲ ಆಗಿದ್ರೆ ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಟ್ರಿ. 9739 57 47776 ಅರುಣ್ ಹೊನ್ಕೇರಿ ಅವರು. ಸರ್ ನಮಸ್ಕಾರ ಸರ್, ತಮ್ಮದು ಪರಿಚಯ? ಧಾರವಾಡದವ್ರು ಸರ್. ಈಗ ಸರ್ನ ಇಂಟ್ರೊಡ್ಯೂಸ್ ನೀವು ಮಾಡಿದ್ರಿ, ಜೊತೆಗೆ ಸರ್ ಜೊತೆಗೆ ನಮ್ಮ ರೆಡ್ಡಿ ಸರ್ ಸಿಕ್ಕರು, ಜೊತೆಗೆ ಒಬ್ರು ರೈತರಿಗೆ ಒಳ್ಳೆ ಒಂದು ವಿಚಾರಗಳು ಹೋಗ್ತಾ ಇದೆ. ಈಗ ತಾವೇನು ಸರ್ ಹೇಳಿದ್ರಲ್ಲ, ಈ 2 ವಿಷಯಗಳನ್ನ ತಿಳ್ಕೊಂಡ ತಮಗೇನು ಅನ್ಸುತ್ತೆ ಈಗ ಪ್ರಥಮ ಬಾರಿ? ಬಂದಿದೆ ಸರ್, 1ನೇ ಸಲ ಇಷ್ಟು ರಿಸಲ್ಟ್ ಬಂದಿದೆ ರೀ. ಯಾಕಂದ್ರೆ ಬಹಳ ಜನರಿಗೆ ಏನಂದ್ರೆ ಕೆಮಿಕಲ್ ಬಿಟ್ಟರೆ ಬೆಳೆ ಎಲ್ಲ ಬರುದಿಲ್ಲ, 1ನೇ ವರ್ಷ ಹೌದಲ್ಲ ಸರ್, 1ನೇ ವರ್ಷ ಆಗುದಿಲ್ಲ ಅಂತ ಹೇಳ್ತಿರ್ತಾರೆ. ಮಣ್ಣಾಗೆ ರಾಸಾಯನಿಕದಿಂದ ಬರ್ಬೇಕಂತಂದ್ರೆ ಈಗ ಆಲ್ಮೋಸ್ಟ್ ಆಲ್ ಅದಕ್ಕೆ ಹೊಂದ್ಕೊಂಡು ಬಿಟ್ಟಿರ್ತೈತ್ರಿ. ಅದು ಏಕದಮ್ ಆರ್ಗ್ಯಾನಿಕ್ ಬರ್ಬೇಕಂದ್ರೆ ಒಂದ್ 3-4 ವರ್ಷ ಪೀಕನ ಬರೋಲ್ಲ ಅನ್ನುವಂತ ಬೇಕು ಅಂತ ಜನ ಅಂತಿರ್ತಾರೆ. ಆದ್ರೆ ತಮ್ಮ ಅನುಭವದಲ್ಲಿ ಸರ್, ಈಗ ಒಬ್ಬ ರೈತರಾಗಿ ಪ್ರಗತಿಪರ ರೈತರು, ನೀವೇನೇ ಒಂದು 25 ಎಕರೆ ಜಮೀನ್ ಮಾಡ್ತೀರಾ? 40 ಎಕರೆ ಇದೆ. 40 ಎಕರೆ ಜಮೀನ್ ಇದೆ. 40 ಎಕರೆ ಜಮೀನ್ ಮಾಡ್ತಕ್ಕಂಥ ರೈತರು ಇವತ್ತು ರಾಸಾಯನಿಕ ಸಂಪೂರ್ಣ ಬಿಟ್ಬಿಟ್ರಿ. ಈಗ ಒಂದೇ ಸರಿಗೆ ಬಿಟ್ಟಿರಿ ನೀವು. ಬಿಟ್ಟು ಆದ್ಮೇಲೆ ಆ ಅನುಭವದಲ್ಲಿ ಏನಾದ್ರು ಡಿಫ್ರೆನ್ಸ್ ಅನ್ಸ್ತೈತೆ, ಅದಕ್ಕಿಂತ ಚೆನ್ನಾಗೈತಿ ಅಂತ ಹೇಳ್ತಾರೆ. ಆಗಿದ್ದಾಗ ಈಗ ರಾಸಾಯನಿಕ ಬಿಡುವಂತ ರೈತರು ಧೈರ್ಯ ಮಾಡ್ಬೋದಿಲ್ಲ. ಮುಂದಿನ ರೈತರಾದ್ರೂ ಅದನ್ನ ಧೈರ್ಯದಿಂದ ಮಾಡ್ಬೋದು. 1ನೇ ವರ್ಷಕ್ಕೂ ಚೇಂಜಸ್ ಬರುತ್ತೆ, ರಿಸಲ್ಟ್ ಬರುತ್ತೆ ಸರ್. ಅಲ್ಲ DAP ಸರ್, ಅದ್ರ ನಾವು ಬಿತ್ತುವಂತ ಕೂರ್ಗಿ ಒಳಗ, ಶೆಟ್ಟಿಂಗ್ ಕೂರ್ಗಿ ಒಳಗ ಅದೊಂದ್ ಸ್ವಲ್ಪ ದೌಡ್ ಮೆಲ್ಟ್ ಆಗಿ ಬಿಡ್ತೈತಿ. ಅದಕ್ಕೊಂದ್ ಸ್ವಲ್ಪ ಅದ ಹಾರ್ಡ್ ಬರ್ಲಿ, ಅದೊಂದು ಅಡ್ವೈಸ್ ಮಾಡೋಣ ಸರ್. ಅದ್ರ ಸ್ವಲ್ಪ ಗಟ್ಟಿತನ ಬಂದಷ್ಟು ಅಂದ್ರ ಅದ ಕೂರ್ಗೆ ಇಲ್ಲಾದ್ರ ಅದ ಕಟ್ಟಾಕ ಬ್ಲಾಕ್ ಆಗುತ್ತೆ ಅನ್ನೋ ಉದ್ದೇಶ, ಅದು ಮೆಲ್ಟ್ ಆಗುತ್ತೆ ಅನ್ನೋ ಉದ್ದೇಶ. ಅಂದ್ರೆ ಬಹಳ ಸ್ಮೂತ್ ಇದೆ, ಸ್ಮೂತ್ ಬಾಳ ಇದೆ ಸರ್. ಹಾರ್ಡ್ ಆತಂದ್ರೆ ಅದ ಇದಾಗಂಗಿಲ್ಲ, ಕೂರ್ಗಿ ಒಳಗೆ ಚೆನ್ನಾಗಿ ಹೋಗುತ್ತೆ. ಅದೊಂದು ರೆಡಿ ಮಾಡೋಣ ಸರ್, ಅದೊಂದು ಅಡ್ವೈಸ್ ಮಾಡ್ತೇವೆ ಕಂಪ್ನಿ ಕಡೆಯಿಂದ. ಸರ್ ಆನಂದ್ ಒಂಗಲ್ ಸರ್, ಈಗ ತಾವು ಈ ಪ್ಲಾಟಿಗೆ ಬಂದಿದ್ರಿ, ರೈತರು ಆಲ್ರೆಡಿ ಹೇಳಿದ್ರು, ಜೊತೆಗೆ ತಾವು ಇಷ್ಟು ವರ್ಷದಿಂದ ಸಾಕಷ್ಟು ವರ್ಷಗಳಿಂದ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತಾ ನಮ್ಮ ಅರುಣ್ ಅವ್ರನ್ನ ಪರಿಚಯ ಮಾಡಿಕೊಟ್ರಿ. ಇಲ್ಲಿರುವಂತ ಅನೇಕ ರೈತರಿಗೆ ತಮ್ಮ ಅಡ್ವೈಸ್ ಬೇಕು ಅಂದ್ರೆ ಸಾಕಷ್ಟು ಜನರಿಗೆ ಕಾಯ್ತದಾರೆ. ನಮ್ಮ ಅರುಣ್ ಅವ್ರ ಜೊತೆಗೆ ನೀವು ಜೊತೆ ಕೈ ಜೋಡಿಸಿ ಈ ಒಂದು ಜೀವರಾಶಿ ಉಳಿಸೋಂಥದ್ದು ಮತ್ತು ಬಣ್ಣಿಗೆ ವಿಷಯವನ್ನ ಹಾಕಂಥದನ್ನ ಕಡಿಮೆ ಮಾಡಿ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಕೊಡಕ್ ಬೇಕಂತ ವ್ಯವಸ್ಥೆ ತಾವು ರೆಡಿ ಇದ್ದಾರೆ. ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಡ್ರಿ. 9481 7473 59 ಆನಂದ್ ಹೊಂಗಲ್ ಅವರು. ಸರ್ ತಮಗೆ ಕೇಳ್ಕೊಳೋದಿಷ್ಟೇ, ರೈತರಿಗೆ ಬೇಕಾಗಿರೋದು ಬಿಸ್ನೆಸ್ ಅಲ್ಲ, ರೈತರಿಗೆ ಬೇಕಾಗಿರೋದು ಬೆಳೆ ಮಾಡಿದ್ರಲ್ಲೇ ಚೆನ್ನಾಗಿ ಬೆಳೆ ಬರ್ಬೇಕು, ಪ್ಲಸ್ ಅದರಲ್ಲಿ ಇನ್ನೂ 2 ಕ್ವಿಂಟಲ್ ಹೆಚ್ಚಿಗೆ ಬೆಳಿಬೇಕು, ಖರ್ಚು ಕಡಿಮೆ ಆಗ್ಬೇಕು, ಪ್ಲಸ್ ವಿಷಯದಿಂದ ಹೊರಗೆ ಬರ್ಬೇಕು. ಅವ್ರಿಗೆ ಸಾಕಾಗೈತೆ ವಿಷಯ ಹಾಕ್ಬಾರ್ದು ಅಂತ, ರಾಸಾಯನಿಕ ಮಾಡಬೇಕು ಅಂತ ಯಾರು ಖುಷಿಯಿಂದ ಮಾಡ್ತಿಲ್ಲ.
ಅನಿವಾರ್ಯವಾಗಿ. ಹೌದು, ಪರ್ಯಾಯ ಇಲ್ಲ ಅವ್ರಿಗೆ, ಬೇರೆ ನಮಗ ದಾರಿನ ಇಲ್ರಿ. ಬಿಟ್ರೆ ಬರುತ್ತಾ ಇಲ್ಲೋ, ಹೌದು, ಬೇರೆದನ್ನ ಮಾಡಕ್ ಹೋದ್ರೆ ಬರುತ್ತಾ ಇಲ್ಲೋ ಅನುಮಾನ ಹೇಳಿದಾರೆ. ಈ ತರ ಇದ್ದಾಗ ರೈತರು ಹೋಗ್ತಾರೆ ಬಿಟ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಗೆ ನಾವು ನಿಂತ್ಕೊಂಡಿದ್ದು ಕರೆಕ್ಟಾಗಿ ಮಾಡ್ತೇವೆ ಅನ್ನೋದು ಬಂತು ಅಂತ ವಸ್ತು ಯಾವ ಸಿಕ್ಕರು ರೈತರು ಮಾಡಕ್ ರೆಡಿ ಇದಾರೆ. ಆದ್ರೆ ನಮ್ಮ ಹತ್ರ ಇರ್ಬೇಕಾಯ್ದೇನು ಭರವಸೆ ತುಂಬುವಂತ ಕೆಲಸ ಪಕ್ಕ ಆಗುತ್ತೆ ಸರ್, ನಿಮ್ ಜೊತೆ ನಾವು ಇರ್ತೇವೆ ಅಂತ ಹೇಳ್ಕೊಟ್ಟು ಮಾಡ್ಕೊಟ್ರೆ ಇವತ್ತು ನೋಡ್ರಿ ಸರ್ ಖುಷಿಯಿಂದ ಮಾತಾಡ್ತಾರೆ. ಕಾರಣ ಏನು, ಪ್ರಥಮ ಬಾರಿಯಲ್ಲೇ ಯಾರು ಅಷ್ಟು ಸುಲಭವಾಗಿ ನಂಬಲ್ಲ. ಆ ಸಂದರ್ಭದಲ್ಲಿ ನಿಮ್ಮನ್ನು ನಂಬ್ಕೊಂಡು, ನೀವು ಓಲ್ಡ್ ಪರಿಚಯ ಇರೋದ್ರಿಂದ ನಿಮ್ಮನ್ನು ನಂಬ್ಕೊಂಡು ಮಾಡಿದ್ರು, ಇವಾಗ ಸಕ್ಸಸ್ ಆಯ್ತು. ಮುಂದಿನ ವರ್ಷ ಇಲ್ಲಿ 100 ಎಕರೆಗೆ ಅವರೇ ಹೇಳ್ತಾರೆ. ಯಾಕಂದ್ರೆ ನಾನು ಅದನ್ನಪ್ಪ ಮಾಡಿ ಸುಮ್ಮನೆ ಅಂತಾರೆ, ಯಾಕಂದ್ರೆ ಅವ್ರು ಮಾಡಿದ ಅನುಭವ ಇರುತ್ತೆ. ಈ ತರದಲ್ಲಿ ರೈತರು ಹೋಗಂತಿರೋದಕ್ಕೆ ನಾವೆಲ್ಲರೂ ಸೇರಿ ವಿಷಯ ಮುಕ್ತವಾಗಿ ಮಾಡಕ್ಕೆ ಈ ಸೇವದಿ ಮದರತನ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದೇವೆ. ಈ ಜೊತೆಗೆ ಎಲ್ಲರೂ ಕೈ ಜೋಡಿಸೋ ಮೂಲಕ ಸಾವಿರಾರು ಲಕ್ಷಾಂತರ ಜನರ ರೈತನಿದ್ರು ಒಳಗೋಣ, ಅವರಿಗೆಲ್ಲ ಅನುಕೂಲ ಮಾಡ್ಕೊಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ.